ಯುದ್ಧ ಸಾಕಷ್ಟು ಸಂಕಷ್ಟಗಳಿಗೆ ಮತ್ತು ಅವಾಂತರಗಳಿಗೆ ತಂದೊಡ್ಡಿದೆ. ಆದರೆ ಚಿನ್ನ ಮತ್ತು ಬೆಳ್ಳಿ ವಿಚಾರಕ್ಕೆ ಬಂದರೆ ಇದು ಜನಸಾಮಾನ್ಯರಿಗೆ ಒಂದು ಸಂತಸದ ವಿಚಾರ, ಸುವರ್ಣಾವಕಾಶದ ವಿಚಾರ. ಯಾಕೆಂದರೆ ಕಳೆದ ಹಲವು ತಿಂಗಳಿಂದ, ಹಲವು ವರ್ಷಗಳಿಂದ ನಿರಂತರವಾಗಿ ಏರಿಕೆ ಆಗ್ತಾ ಇದ್ದಂತಹ ಬೆಳ್ಳಿ ಮತ್ತು ಚಿನ್ನದ ಬೆಲೆ ಈಗ ಕುಸಿತ ಕಾರಣ ಆಗ್ತಾ ಇದೆ. ಚಿನ್ನ ಮತ್ತು ಬೆಳ್ಳಿ ಕೊಳ್ಳುವಂಥವ್ರಿಗೆ ಇದೊಂದು ಒಳ್ಳೆಯ ಅವಕಾಶ. ಯುದ್ಧ ಸಾಕಷ್ಟು ಅವಾಂತರ ತಂದರೂ ಕೂಡ ಕೊಳ್ಳುವವರಿಗೆ, ಚಿನ್ನಾಭರಣಗಳನ್ನು ಕೊಳ್ಳುವಂಥವ್ರಿಗೆ ಒಂದು ಒಳ್ಳೆಯ ಅವಕಾಶವನ್ನು ನಿರ್ಮಾಣ ಮಾಡಿದೆ. ಸದ್ಯಕ್ಕೆ ನಾನೀಗ ಗಾಂಧಿ ಬಜಾರ್ಲಿರುವಂತಹ ಸ್ವರ್ಣ ಜ್ಯುವೆಲರ್ಸಲ್ಲಿ ಇದ್ದೀನಿ. ನೀವು ನೋಡ್ಬೋದು, ಜ್ಯುವೆಲರ್ಸಲ್ಲಿ ಕೂಡ ಸಾಕಷ್ಟು ಚಿನ್ನ, ಬೆಳ್ಳಿ, ವೆರೈಟಿ ಆಫ್ ಗೋಲ್ಡ್ಗಳನ್ನು, ಡಿಸೈನ್ಗಳನ್ನು ಕೊಳ್ಳುವಂಥವ್ರಿಗೆ ಏರಿಕೆ ಏನಿದೆಯಲ್ಲ, ನಿರಂತರವಾಗಿ 24 ಕ್ಯಾರೆಟ್ ಆಗಿರ್ಬೋದು, 22 ಕ್ಯಾರೆಟ್ ಗೋಲ್ಡ್ ಏನಿದೆ, ಇದು ದೊಡ್ಡ ಮಟ್ಟದಲ್ಲಿ ಅವರಿಗೆ ಪ್ರೈಸ್ ಬರ್ಡನ್ ಆಗಿತ್ತು. ಪ್ರಮುಖವಾಗಿ 22 ಕ್ಯಾರೆಟ್ ಆಗಿರ್ಬೋದು ಮತ್ತು 24 ಕ್ಯಾರೆಟ್ ಗೋಲ್ಡ್ ಪ್ರತಿ ಗ್ರಾಮ್ಗೂ ಕೂಡ 18,000 ಗಡಿ ದಾಟಿ ಹೋಗಿತ್ತು. ಜನವರಿ ಕೊನೆ ವಾರದಲ್ಲಿ ನಾವು 18,000 ದಾಟಿರೋದನ್ನು ಕೂಡ ನೋಡಿದ್ವಿ. ಆದರೆ ಈಗ ಕಳೆದ ಒಂದು ವಾರದಿಂದ ನಿರಂತರವಾಗಿ ನಡೀತಿರುವಂತಹ ಯುದ್ಧದ ಎಫೆಕ್ಟ್ ಇಂದಾಗಿ ಸಾಕಷ್ಟು ಗೋಲ್ಡ್ ಪ್ರೈಸ್ ಮತ್ತು ಬೆಳ್ಳಿಯ ದರದಲ್ಲೂ ಕೂಡ ಸಾಕಷ್ಟು ಕುಸಿತ ಆಗ್ತಾ ಇದೆ. ಚಿನ್ನ ಒಂದು ಕಡೆ ಇರಲಿ, ಬೆಳ್ಳಿ ಕೆಜಿಗೆ 4.5 ಲಕ್ಷಕ್ಕೆ ಹೋಗಿತ್ತು, ಇವತ್ತು 50% ಕುಸಿದಿದೆ. ಅಂದರೆ 2,09,000 ಪ್ರತಿ ಕೆಜಿ ಚಿನ್ನ ಬಂದು ನಿಂತಿದೆ. ಎಷ್ಟರ ಮಟ್ಟಿಗೆ ವ್ಯತ್ಯಾಸ ಆಗಿದೆ? ಹಾಗಾದರೆ ಏನು ಹೇಳ್ತಾರೆ ಅಸೋಸಿಯೇಷನ್ದವರು, ಗೋಲ್ಡ್ ಮಾಲೀಕರು ಆಗಿರ್ಬೋದು, ಅಸೋಸಿಯೇಷನ್ದವರು ಏನು ಹೇಳ್ತಾರೆ, ಏನು ಕಾರಣ ಹೇಳ್ತಾರೆ, ಮಾತಾಡ್ಸೋಣ. ಸರಿ, ಪ್ರಮುಖವಾಗಿ ಈಗ ಈ ರೀತಿಯಾಗಿ ಚಿನ್ನ ಮತ್ತು ಬೆಳ್ಳಿಯ ಪ್ರೈಸಲ್ಲಿ ಎಷ್ಟು ವ್ಯತ್ಯಾಸ ಆಗಿದೆ, ಎಷ್ಟು ಪ್ರೈಸ್ ಡ್ರಾಪ್ ಆಗಿದೆ, ಯಾಕೆ ಕಾರಣಕ್ಕಾಗಿ ಥರ ಕಡಿಮೆ ಆಗ್ತಾ ಇದೆ, ಇನ್ನು ಮುಂದಿನ ದಿನಗಳಲ್ಲಿ ಎಷ್ಟು ಕಡಿಮೆ ಆಗ್ಬೋದು? ನೋಡಿ, ಇದು ಸೇಫ್ ಹ್ಯಾವನ್ ಇನ್ವೆಸ್ಟ್ಮೆಂಟ್ ಅಂತ ಯಾವಾಗ ಗೋಲ್ಡ್ ಜಾಸ್ತಿ ಆಯಿತು ಬೆಳ್ಳಿ ಕೂಡ ಹೋಯ್ತು. ಬೆಳ್ಳಿಗೆ ಸಾಕಷ್ಟು ಕಾರಣಗಳು ಕೊಟ್ಟರು. ಏನು ಸೋಲಾರ್ ಪ್ಯಾನಲ್ಸ್ ಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕು, ಮತ್ತು ಇದಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆಲ್ಲ ಬೇಕು ಅಂತ. ಅದ್ರ ಇರೋ ಡಿಮ್ಯಾಂಡ್ಗಿಂತನೂ ತುಂಬ ಸೂಪರ್ ಹೈಪ್ ಆಗಿ ಅದನ್ನು ಬೆಳ್ಳಿ ಜಾಸ್ತಿ ಹೋಯಿತು. ಬೆಳ್ಳಿ ಕೂಡ ಮುಂಚೆ ಬರೀ ಯಾರಿಗೆ ಬೇಕಾಯಿತು, ಎಲೆಕ್ಟ್ರಿಕಲ್ ಬಿಸ್ನೆಸ್ ಮಾಡೋರಿಗೆ, ದಟ್ ಈಸ್ ಮ್ಯಾನುಫ್ಯಾಕ್ಚರರ್ಸ್ ಬೇಕಾಯಿತು, ಆ ಕೋಟಿಂಗ್ ಎಲ್ಲ ಹಾಕೋರಿಗೆ. ಕೊನೆಗೆ ಏನಾಯಿತು ಅಂದರೆ ಚಿನ್ನನೂ ಬೆಳ್ಳಿ ಜಾಸ್ತಿ ಆದಾಗ ಬೆಳ್ಳಿನೂ ಜಾಸ್ತಿ ಆಗುತ್ತೆ ಅಂತ ಬೆಳ್ಳಿ 4,15,000 20,000 ಕೊಟ್ಟರೂ ದುಡ್ಡು ಬೆಳ್ಳಿ ಸಿಗ್ತಾ ಇರಲಿಲ್ಲ. ಇವತ್ತು ಬೆಳ್ಳಿ 2,09,000 ಚಿಲ್ಲರೆಗೆ ಬಂದಿದೆ. ಪ್ರೆಸೆಂಟ್ ಪ್ರೈಸ್ ತೋರಿಸ್ತೀರಾ, ಏನಿದೆ ಪ್ರೆಸೆಂಟ್ ಪ್ರೈಸ್ ಇವತ್ತು, ಎಷ್ಟು ವ್ಯತ್ಯಾಸ ಆಗಿದೆ ಈ ಪ್ರೈಸ್ ಅಲ್ಲಿ ಅಂತ? ನೋಡಿ, ಇಲ್ಲೇ ನೋಡಿ, ಇಲ್ಲಿರೋ ಒಂದು ಕಾಲಮಲ್ಲಿ ಇದು ಚಿನ್ನದ ಬೆಲೆ 13,852, ಇನ್ನೂ ಕಮ್ಮಿ ಆಗ್ತಾನೆ ಇದೆ. ನಾವು ಮಾತಾಡ್ತಾ ಇದ್ದಂಗೆ ಕಮ್ಮಿ ಆಗ್ತಾ ಇದೆ. ಬೆಳ್ಳಿ 2,09,800 ರೂಪಾಯಿ, ಈ ಥರ ಕಮ್ಮಿ ಆಗ್ತಾ ಇದೆ. ಈ ಕಾರಣ ನಾನು ಹೇಳ್ದಂಗೆ ಅಮೆರಿಕ ಫೆಡ್ ಇಂಟ್ರೆಸ್ಟು ಅಲ್ಲಿ ಬೆಳೀತಾ ಇದೆ. ಇವಾಗ ಅವ್ರ ದುಡ್ಡಿಗೆ ಇಂಟ್ರೆಸ್ಟ್ ಬರ್ತಾ ಇದೆ. ಅವ್ರಿಗೆಲ್ಲ ಕುತೂಹಲ ಚಿನ್ನ ಬೆಳ್ಳಿ ಮೇಲೆ ಕಮ್ಮಿ ಆಯ್ತು ಇವಾಗ. ಜೊತೆಗೆ ಈ ಯುದ್ಧ ಆದಮೇಲೆ ಯಾರು ಪ್ರಾಫಿಟ್ ಬುಕ್ ಮಾಡಬೇಕಂತಿದ್ರು, ಯಾರು ಪರ್ಚೇಸ್ ಮಾಡಿದ್ರೆ ಅವ್ರಿಗೆಲ್ಲ ಲಾಭ ಬಂತು. ಆ ಲಾಭ ಬಂದಲ್ಲಿ ಏನು ಮಾಡ್ತಾರೆ, ಇನ್ನು ಇಟ್ಕೊಂಡ್ರೆ ಆಗಲ್ಲ, ಇದ್ರ ಬಂದಿದ್ದು ಲಾಭ ನೋಡ್ಬೇಡ ಅಂತ ಈವನ್ ಶೇರ್ ಮಾರ್ಕೆಟಲ್ಲಿ ಇವಾಗ ಏನೇನು ಅವ್ರ ನಷ್ಟ ಆಗ್ತಾ ಇದೆ ಅದು ರಿಕವರಿ ಮೋಡ್ಗೆ ಇದೆಲ್ಲ ಮಾರ್ತಾ ಇದ್ದಾರೆ. ಬೆಳ್ಳಿಗಂತೂ ಇದೊಂದು ಸುವರ್ಣಾವಕಾಶ. ಯಾಕೆಂದರೆ ಇಮ್ಯಾಜಿನ್ ಮಾಡಿ, 4 ತಿಂಗಳಿಂದ 4 ಲಕ್ಷ ಚಿಲ್ಲರೆ, ಇವತ್ತು 2 ಲಕ್ಷ ಚಿಲ್ಲರೆ. ಇವಾಗ ಭಾರಿ ಡಿಫ್ರೆನ್ಸ್ ಆಗಿದೆ. ಇದೆಲ್ಲ ಜಿಯೋ ಪೊಲಿಟಿಕಲ್ ಕಾರಣಗಳಿಂದ ಜಾಸ್ತಿ ಆಯ್ತು ಹೊರತು ಇನ್ನೇನು ಮದುವೆಗಳು ಜಾಸ್ತಿ, ಜನ ಬೆಳ್ಳಿ ಜಾಸ್ತಿ ತಗೊಂತಿದ್ದಾರೆ, ಒಡವೆಗಳು ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಸುರಕ್ಷತಾ ಮಾನದಂಡಕ್ಕೆ ಮತ್ತು ರಕ್ಷಣೆಗಾಗಿ ಗೋಲ್ಡ್ ಅನ್ನು ಇನ್ವೆಸ್ಟ್ ಮಾಡೋರ ಸಂಖ್ಯೆಯಿಂದ ಗೋಲ್ಡ್ ಪ್ರೈಸ್ ಏರಿಕೆ ಆಗಿತ್ತಲ್ವ ಸರ್? ಖಂಡಿತ. ನೋಡಿ, ಯಾವಾಗ ಗೋಲ್ಡ್ ನಾವು ಯಾವಾಗ ಹೇಳ್ತೀವಿ, ಫೈನಲ್ ಆಗಿ ಯಾವತ್ತಿದ್ರೂ ಆನ್ ದಿ ಲಾಂಗ್ ಟರ್ಮಲ್ಲಿ ಜಾಸ್ತಿನೇ ಆಗುತ್ತೆ. ಏನು ಅಂದರೆ ಗ್ರಾಹಕರು ಏನು ಮಾಡಬೇಕು, ಎಷ್ಟು ಬೇಕೋ ಅಷ್ಟು ತೊಗೊಂಡು ಸ್ಮಾಲ್ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಬೆಳೆಸಬೇಕಾಗತ್ತೆ. ತುಂಬ ಜನ ಸಾಲ ಮಾಡಿ ತೊಗೊಂಡು ಅವರೆಲ್ಲ ಕಳ್ಕೊಂಡಿದ್ದಾರೆ. ಬೆಳ್ಳಿನಲ್ಲೂ ತುಂಬ ಜನ ಇನ್ನೂ 10 ಲಕ್ಷಕ್ಕೆ ಹೋಗುತ್ತೆ, ಅದು ಇದು ಅವರು ಇವರು ಮಾತು ಕೇಳಿಕೊಂಡು, ಯಾರು ಎಕ್ಸ್ಪರ್ಟ್ಸ್ ಮಾತು ಕೇಳಿಕೊಂಡು ಬೇಡದಿರೋ ಕೆಲಸ ಎಲ್ಲ ಮಾಡ್ಕೊಂಡವ್ರಿಗೆಲ್ಲ ಕಳ್ಕೊಂಡಿದ್ದಾರೆ. ಯಾರಿಗೆ ಬೇಕೋ ಒಂದು ಮದುವೆಗೆ ಏನು ಬೇಕೋ ಅವ್ರು ತೊಗೊಂಡಿರೋರು ಇದ್ದಾರೆ. ನಾವು ಪ್ರೆಸೆಂಟ್ ಪ್ರೈಸನ್ನು ಗೋಲ್ಡ್ 22 ಕ್ಯಾರೆಟ್ ಮತ್ತು 24 ಕ್ಯಾರೆಟ್ ಚಿನ್ನದ ಕೆಜಿ ದರ ಕಳೆದ ಕೆಲವು ದಿನಕ್ಕೆ ಹೈಯೆಸ್ಟ್ ಹೋಗಿರೋದು, ಈಗ ಹೋಗಿರೋದು ಹೇಳೋದಾದ್ರೆ ನೋಡಿ, ನಮ್ಮ ಅಸೋಸಿಯೇಷನ್ನ ಪ್ರೈಸ್ ಹೇಳ್ತೀನಿ ನೋಡಿ. ಇವತ್ತು ಚಿನ್ನದ ಬೆಲೆ 12,835 ಬೆಳಗ್ಗೆ ಬಂದಿರೋ ಬೆಲೆ. ಇವಾಗ ಇನ್ನೂ ಅದನ್ನು ಕರೆಕ್ಟಾಗಿ ಇನ್ನೂ ಕಮ್ಮಿ ಆಗುತ್ತದು. ಬೆಳ್ಳಿ ಬಂದು 2,21 ಬೆಳಗ್ಗೆ ಬಂದಿರೋ ಬೆಲೆ, ಇವಾಗ 2,10 2,9 ಬಂದಿದೆ. ಇವಾಗ ಆ ಬೆಲೆಗೆ ಬರುತ್ತೆ. ಇದೆಲ್ಲ ಜಿನೈನ್ ಅಸೋಸಿಯೇಷನ್ ಪ್ರೈಸು, ಇದು ಕರೆಕ್ಟಾಗಿರುತ್ತೆ ಇದರಲ್ಲಿ. ಆಮೇಲೆ ಜೊತೆಗೆ ಇವಾಗ ಅಂತಾರಾಷ್ಟ್ರೀಯ ಮಾರ್ಕೆಟ್ ಏನು ಹೋಗುತ್ತೋ ಅದೇ ಥರನೇ ಇಲ್ಲೂ ಫಾಲೋ ಆಗುತ್ತೆ. ಇವಾಗ ಈ ಕಮ್ಮಿ ಆಗೋವಾಗ ಇನ್ನೊಂದು ಸನ್ನಿವೇಶ ನೋಡಿ, ನಮ್ಮ ಗ್ರಾಹಕರು ನಾವು ಕಮ್ಮಿ ಆಗ್ತಾರೆ, ಇನ್ನೂ ತಡೀರಿ ಇನ್ನೂ ಕಮ್ಮಿ ಆಗತ್ತಂತೆ, ಇನ್ನೂ ಕಮ್ಮಿ ಆಗತ್ತೆ ಅಂತಾರೆ ಗ್ರಾಹಕರು. ಹೌದು, ಗ್ರಾಹಕರು ಇನ್ನೂ 2 ದಿನ 5 ದಿನ ಜೀರ್ಣ ಮಾಡ್ಕೊಳೋ ಶಕ್ತಿ ಬೇಕು ಅವ್ರಿಗೆ. ತಿರುಗಿ ಅಪ್ಪಾಗೋವಾಗ ಅಯ್ಯೋ ಮತ್ತೆ ಬೆಳೀತಾ ಇದೆ ಅಂತ ಆವಾಗ ಓಡ್ ಬರ್ತಾರೆ ಕಸ್ಟಮರ್ಸು. ಈಗ ಇನ್ನೊಂದು ವಿಚಾರ, ಈಗ ಸಾಮಾನ್ಯವಾಗಿ ಪ್ಲಾನ್ ಮಾಡಿ ಗೋಲ್ಡ್ ಖರೀದಿ ಮಾಡಬೇಕು, ಸಿಲ್ವರ್ ತಗೋಬೇಕು ಅನ್ನೋಂಥವ್ರಿಗೆ ಇದು ಒಳ್ಳೆಯ ಅವಕಾಶನ ತೆಗೆದುಕೊಳ್ಬೋದಾ? ಈಗ
ನೋಡಿ, ಯಾರು ಪೆಂಡಿಂಗ್ ಇಟ್ಕೊಂಡಿದ್ರು, ಅಯ್ಯೋ ಬೆಲೆ ಜಾಸ್ತಿ ಆಯಿತು ನಮ್ಮ ಕೈಯಲ್ಲಿ ತೊಗೊಳಕ್ಕಾಗಿಲ್ಲ ಅನ್ನೋರು ಇವಾಗ ತೊಗೊಬೋದು. ಅಕಸ್ಮಾತ್ ಇನ್ನೂ ಇನ್ವೆಸ್ಟ್ಮೆಂಟ್ ಪರ್ಪಸ್ಸು ನಾನು ಆಸ್ತಿ ಮಾಡಿಡಬೇಕು ಚಿನ್ನದಲ್ಲೇ ಅನ್ನೋರು ಅವ್ರು ಇನ್ನೂ ಸ್ವಲ್ಪ ವೆಯ್ಟ್ ಮಾಡಿ ಪರ್ಚೇಸ್ ಮಾಡ್ಬೋದು. ಅಂದರೆ ಇನ್ನೂ ಇಳಿಯುತ್ತಾ ಅಂತೀರಾ ಹಾಗಾದರೆ? ಅಲ್ಲ, ಇಳಿಯತ್ತೆ ಎತ್ತೋದು ಅನ್ನೋದು ಅದು ನಮ್ಮ ಕೈಯಲ್ಲಿ ಇಲ್ಲ. ಅದು ಈ ಒಂದು ಲೆವೆಲ್ಗೆ ಇವಾಗ ಮದುವೆಗೆ ಯಾರೋ ತೊಗೊಬೇಕು ಅಥವಾ ಮದುವೆಯಲ್ಲಿ ಆ ಸಮಯದಲ್ಲಿ ಕೊಡೋಕ್ಕಾಗಿಲ್ಲ ಅವ್ರ ಮಕ್ಕಳಿಗೆ ಅನ್ನೋರು ಇವಾಗ ಅದನ್ನು ರೀಪ್ಲೇಸ್ ಮಾಡ್ಬೋದು. ಇದೊಂದು ಅವಕಾಶ. ಯಾಕೆಂದರೆ ಅವ್ರು ಕೊಡೋಕ್ಕೆ ಆಗಲ್ಲ ಅಂತ ಆಸೆ ಬಿಟ್ಟವ್ರು ಇವತ್ತು ಅಲ್ಲಿ ನನ್ನ ಕೈಲಿ ಅಷ್ಟಾಗಲ್ಲ ಅರ್ಧಾದ್ರೂ ಕೊಡ್ತೀನಿ ಅಂತ ಕೊಡ್ಬೋದು. ಇದು ಗೋಲ್ಡ್ ಅಸೋಸಿಯೇಷನ್ ಅವರ ಮಾತುಗಳು. ಮಾಲೀಕರು ಆಗಿರುವಂತಹ ರವಿಕುಮಾರ್ ಹೇಳ್ತಿರೋದೇನೆಂದರೆ, ಸದ್ಯಕ್ಕೆ ಈಗ ಇಳಿಕೆ ಆಗಿರುವಂಥದ್ದು ನೋಡಿದ್ರೆ ಇದೊಂದು ಒಳ್ಳೆಯ ಅವಕಾಶ. ಖರೀದಿ ಮಾಡುವಂಥವ್ರಿಗೆ, ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡುವಂಥವ್ರಿಗೆ ಇದೊಂದು ಒಳ್ಳೆಯ ಅವಕಾಶ. ಹೀಗಾಗಿ ಖರೀದಿ ಮಾಡ್ಬೋದು ಅನ್ನೋಂಥದ್ದು. ಯುದ್ಧದಿಂದ ಸಾಕಷ್ಟು ಅವಾಂತರಗಳಾದರೆ ಇದೊಂದು ಒಳ್ಳೆಯ ಅವಕಾಶ ಹೆಂಗಳೆಯರಿಗೆ, ಹೆಣ್ಮಕ್ಕಳಿಗೆ ಚಿನ್ನ ಮತ್ತು ಬೆಳ್ಳಿ ಖರೀದಿ ಮಾಡೋದಕ್ಕೆ. ಕ್ಯಾಮರಾಮನ್ ರಘು ಜೊತೆ ವಿನಯ್ ಕುಮಾರ್ ಕಾಶ್ಯಪ್ನವರ್, TV9 ಬೆಂಗಳೂರು.